ಎಲ್ಲರಿಗೂ ನಮಸ್ಕಾರ. ಎಂತ ಈಗೊಂದು ಇಷ್ಟೊತ್ತಾದ್ರು ಇನ್ನು ಕಾಯಿ ಒಣಸ್ಲ ನೆನೆಸ್ಕೊಂತಿದ್ರೆ ನಾಳೆ ಎಕ್ಸಾಮ್ ಅಂತೆ ಮಾರೆ, ಅದಕ್ಕೆ ಓದ್ಕೊಂತಿದ್ದೆ. ಎಂತ ಓದ್ತಿದ್ದೆ ನೆನೆಸ್ಕೊಂಡ್ರೆ, ಓದಂತಲ್ಲ ಮಾರೆ, ಬೋರ್ ಹೊಡಿತ್ತಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಈಗ ಪಟ್ಟ ಒಣಸಿ, ಪಟ್ಟ ಬಿಸಿಲು ಮತ್ತೂ ಜಾಸ್ತಿ ಹಪ್ಕಿತ್ತು, ಅದಕ್ಕೆ ಪಟ್ಟ ಒಣಸಿವಪ್ಪ. ಹಾಗಾದ್ರೆ ಹೋಪ ಬನ್ನಿ. ಪಟ್ಟ ಅಂದರೆ ಎಷ್ಟು ಬೇಗ ಒಣಸ್ತೆ ಕಾಣೆ, ಶಟ್ ಪಟ್ ಡ್ರೂಮ್ ಕಾಣೆ, ಎಷ್ಟು ಬೇಗ ಒಣಸ್ನಲ್ಲ. ಎಂತ ಮರ ಅದೆಲ್ಲ ವೀಡಿಯೋ ಮಾಡಿ ಹಾಕೋದಿಲ್ಲಕ್ಕೆ ಎಂತ ಎಂತ ಮರ, ದಿನ ಇದೇ ವೀಡಿಯೋ ಮಾಡಿ ಹಾಕ್ತಂದರೆ ಮತ್ತು ಬೈಯೋದು ಬೇಡ ಅಂತೇಳಿ ಬೇಗ ಮುಗಿಸಿಬಿಟ್ಟೆ. ಮತ್ತು ಇವತ್ತು ಸಂಜೆ ಒಂದು ಸ್ವಲ್ಪ ಕಾಯೆಲ್ಲ ಒರೆಸಿ ನಾಳೆಗೆ ಮಿಲ್ಲಿ ಹಾಕಿ ಎಣ್ಣೆ ಮಾಡು ಅಂತೇಳಿ ಕಾಣಿ. ಹಾಗೆ ನಿನ್ನೆ ಕಾಲೇಜಿಗೆ ಹೋದ್ಮೇಲೆ ಮನೆ ಬದಿಯೆಲ್ಲ ಮಂಗನ ಕಾಟ ಮರ, ನೋಡಿ ಬತ್ಲು ಮನೆ ಹೊಂಚು ಓಡಲ್ಲ, ಹೊಂಚು ಮೇಲೆ ಹತ್ತಿ ಹಾರಿ ಪೂರ್ತಿ ಪೀಸ್ ಪೀಸ್ ಮಾಡಿ ಹಾಕಿತ್ತು ಕಾಣಿ. ಹೌದು, ಹೊಂಚು ಮೇಲೆ ಯಾಕೆ ಅದೊಂದೇ ಹೊಂಚು ಯಾಕೆ ಹೊಡೆದೋದಕ್ಕೆ ಅಂತಲ್ಲ, ಅದಕ್ಕೆ ಕಾರಣ ಕಾಣಿ ಅಂತ ಮಾಡಿತ್ತು ಕಾಣಿ. ಪಪ್ಪಾಯ ಮರ ಪೂರ್ತಿ ಬುಡ ಸಮೇತ ಅದು ಇದಕ್ಕೆ ತಕ್ಕೊಂಡಿತ್ತು, ಅದಕ್ಕೆ ಇದನ್ನೂ ಹೊಡೆದಾಕಿತ್ತು ಕಾಣಿ. ಕಾಣಿ ಇದ್ರ ಅವಾಂತರ ಅಂದರೆ ಮಂಗನ ಹಿಡಿದ್ರಿದ್ರೆ ಕರ್ಕೊಯ್ನಿ, ಸುಮ್ಮನೆ ಹೇಳದ್ದೆ ಹಾಗೆ. ಈ ಊರು ಬದಿಲೆಲ್ಲ ಇದೆಲ್ಲ ಹೇಳೋಗಂಗಿಲ್ಲ. ಹಂಗೆ ಒಂದೆರಡು ಮಂಗ ಪಾಪ ಈ ಬಿಸಿಲಿಗೆ ಎಂತ ಮಾಡ್ತದೆ, ಇದಕ್ಕೊಂದು ಆಹಾರ ಬೇಡವಾ, ಅದು ಹಿಂಗೆ ಹುಡ್ಕೊಬರ. ಹಂಗೆ ಇನ್ನು ಕೆಲವರೆಲ್ಲ ಕೇಂಬರಿದ್ರು, ಅಲ್ಲಿ ನೀವು ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ಒಣಸಿ 10 ದಿನ 11 ದಿನ 12 ದಿನ ಎಲ್ಲ ಒಣಸಿ ಏನು ಉಪಯೋಗ, ಇದು ಎಣ್ಣೆ ಮಾಡಿ ಅದ್ರ ಬಲ್ಲಿ ಅಂಗಡಿಯಲ್ಲಿ ಪ್ಯಾಕೆಟಲ್ಲಿ ಸಿಗೋದಿಲ್ಲ ಕೇಂದ್ರಿ. ಅದೇ ಪ್ಯಾಕೆಟ್ ಇದೆಲ್ಲ ಒಂದು ಸ್ವಲ್ಪ ಹಿಂದೆ ತಿರ್ಸಿ ಕಾಣಿ, ಗೊತ್ತಾಯ್ತು ನಿಮ್ಗೆ ಅದರಲ್ಲಿ ಎಷ್ಟು ಕೆಮಿಕಲ್ ಮಿಕ್ಸ್ ಮಾಡಿರೋ, ಮತ್ತು ಇನ್ನು ಎಷ್ಟು ದಿವಸ, ಅದಕ್ಕೆಲ್ಲ ವಾರಂಟಿ ಇರುತ್ತೆ. ಇಂತಿಷ್ಟು ದಿನ ಪ್ಯಾಕೇಜ್ ಮಾಡೋದು ಒಂದು 6 ತಿಂಗಳು ಇದಿರುತ್ತೆ ಅಷ್ಟೇ. ಇದೆಲ್ಲ ವರ್ಷಗಟ್ಟೆ ಇಡ್ಲಕ್ಕೆ ಹಾಗೆ ಒಳಗಿಟ್ರೆ. ಮನೆಯಲ್ಲೇ ಕಾಯಿ ಹೊಡೆದು ಬಿಸಿಲಿ ಹಾಕಿ ಅದನ್ನು ಒಣಸಿ ಕೊಬ್ಬರಿ ಮಾಡಿ ಆ ಎಣ್ಣೆನ ಬಳಸೋದ್ರಿಂದ ಆರೋಗ್ಯನೂ ಒಳ್ಳೇದು, ಮತ್ತು ಹಾಗೆ ಒಳ್ಳೆ ಉಳಿತಾಯನೂ ಆಯ್ತು, ಮತ್ತು ತುಂಬ ತುಂಬ ದಿವಸ ಬಾಳಿಕೆ ಹೊತ್ತು. ಅದಕ್ಕೆ ಹೇಳೋದು ಕಾಣಿ, ನೀವು ಪ್ಯಾಕೆಟೆಲ್ಲ ಉಪಯೋಗಿಸ್ರೆ ಒಂದು ವಾರ 1 ತಿಂಗಳೊಳಗೆ ಆಯ್ತು, ಅದು ಮುಗೀತು ಅಷ್ಟೇ. ಎಷ್ಟು ಹಂಗೆ ಇದು ಅಷ್ಟೇ, ಎಷ್ಟು ಬೇಕಾದ್ರೂ ಒಣಸ್ಲಕ್ಕೆ. ಹಾಗೆ ಎಲ್ಲರೂ ಕೇಂದ್ರ ಇದು ಎಂತಕ್ಕೆ ಮಾರ ಅಷ್ಟೆಲ್ಲ ಒದ್ದಾಡ್ಕನೆಲ್ಲ ಮಾಡ್ಬೋದು, ನಾವು ಪ್ಯಾಕೆಟೇ ತತ್ತು, ಇದಕ್ಕಿಂತ ನಾವು ಅಂಗಡಿ ಬದಿ ತಂದೆ ನಾವು ಅದೇ ಎಣ್ಣೆ ಉಪಯೋಗಿಸುತ್ತೆ, ತೊಂದರೆ ಇಲ್ಲ. ನಂಗೆ ಗೊತ್ತಿಲ್ಲ, ನಿಮ್ಮ ಇಷ್ಟ, ನಿಮ್ಗೆ ಎಂತ ಬೇಕೋ ಅದೇ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಕೆಲವರು ಹೇಳ್ತಾರೆ ನಾವು ಊರು ಬದಿದ್ದ ಎಣ್ಣೆನೆಲ್ಲ ನಾವು ದುಡ್ಡು ಕೊಟ್ಟು ತಗೊಳತ್ತೆ. ಹೌದು, ಅದು ಕಾಸ್ಟ್ಲಿ ಇರುತ್ತೆ, ಆದರೂ ಒಳ್ಳೆ ಬಾಳಿಕೆ ಬತ್ತು, ನಿಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಪ್ಯಾಕೆಟ್ಗಿಂತ ಅದು ಎಷ್ಟೋ ಮೇಲೆ ನನ್ನ ಲೆಕ್ಕದಲ್ಲಿ, ಯಾಕಂದರೆ ಅದ್ರಲ್ಲಿ ತುಂಬ ಕೆಮಿಕಲಲ್ಲಿ ಯೂಸ್ ಮಾಡೋದಿಲ್ಲ. ಅದೇ ನೀವು ಪ್ಯಾಕಿಂಗ್ ಮಾಡಿದ ಎಣ್ಣೆ ಇತ್ತಲ್ಲ, ಅದನ್ನು ಹಿಂದೆ ಬದಿ ತಿರ್ಸಿ ಕಾಣಿ, ಗೊತ್ತಾಯ್ತು ನಿಮ್ಗೆ ಎಷ್ಟು ಕೆಮಿಕಲ್ ಯೂಸ್ ಮಾಡ್ತಾರೆ ಅಂದರೆ ಅಷ್ಟಿಷ್ಟ ಅಲ್ಲ, ಎಷ್ಟು ಬಾಳಿಕೆ ಬರ್ತದೆ. ಅದರಲ್ಲಿ ಎಣ್ಣೆಗಿಂತ ಆದಷ್ಟು ಕೆಮಿಕಲೇ ಜಾಸ್ತಿ. ಅದನ್ನು ಕುಡಿದು ಬೇಡ, ತಲೆಗೆ ಹಾಕೊಂಡ್ರು ಸಾಕು. ಅದು ಎಷ್ಟು ವಿಷಕಾರಿ ಅಂದರೆ ಅದು ಎಣ್ಣೆಗಿಂತ ಪೂರ್ತಿ ಆಯಿಲ್ ಜಡ್ಡೆ ಹಬ್ದೇನೋ, ಮತ್ತೆಂತಲ್ಲ. ಅಂಗಡಿ ಎಣ್ಣೆ ಎಲ್ಲ ಪ್ಯಾಕೇಜಿಂಗ್ ಎಲ್ಲ ಕಾಣಕ್ಕೆ ನೀವು ಕೆಲವು ಯೂಟ್ಯೂಬಲ್ಲೆಲ್ಲ ಬರುತ್ತಲ್ಲ, ವಾಂತಿ ಬತ್ತು ಕಾಣ್ರೆ ಅದಕ್ಕಿಂತ ಗಾಡಿ ಹಾಕೋ ಆಯಿಲೇ ಚೆಂದ ಇರುತ್ತೆ ನಮ್ಮರೆ. ನೀವು ಮತ್ತು ಅದು ಹಾಕೋ ಕೆಲವು ಈ ಅಂಗಡಿ ಹೋಟ್ಲಲ್ಲಿ ಯೂಸ್ ಮಾಡ್ತಾರಲ್ಲ ಆ ಎಣ್ಣೆ, ಅದ್ರ ಹೊಟ್ಟೆ ಎಣ್ಣೆ ಕಾಣಕ್ಕೆ ಯಬ್ಬ, ಅವು ಯೂಸ್ ಮಾಡೋದು ಎಣ್ಣೆಯೋ ಅದ್ರ ಎಷ್ಟು ಯೂಸ್ ಆಯ್ತೋ ಅಷ್ಟು ಯೂಸ್ ಮಾಡ್ತಾ ಪೂರ್ತಿ ಹಿಪ್ಪಿ ಹಿಂಡಿ ಮಾಡೋ ತನಕ ನಾವು ಯೂಸ್ ಮಾಡ್ತಾನೆ ಅಂತ ಹೇಳಿ ದಿನ. ಅದಕ್ಕೆ ನೀವು ಮನೆಯಲ್ಲೇ ಎಣ್ಣೆನ ಆದಷ್ಟು ತಗೊಳ್ಳಿ. ಕೆಲವು ಇವರೆಲ್ಲ ಮಾರೋರಲ್ಲಿ ಇದ್ದರು ಕೆಲವರೆಲ್ಲ, ಅದಕ್ಕೆ ಆದಷ್ಟು ಅದನ್ನೇ ಕೇಂಡು ತಗೊಳ್ಳಿ. ಊರಲ್ಲೂ ಒಣಸದ ಎಣ್ಣೆ ಆ ಥರ ಅದೆಲ್ಲ ಕ್ಯಾನಲ್ಲಿ ಬರುತ್ತೆ, ಆದರೂ ಒಳ್ಳೆ ಬಾಳಿಕೆ ಬತ್ತು ಮಾತ್ರ. ಈ ಪ್ಯಾಕೆಟ್ ಈ ಥರ ತುಂಬ ಸ್ವಲ್ಪ ದಿನ ಯೂಸ್ ಮಾಡಿ ಕೆಮಿಕಲ್ ಯುಕ್ತ ಅಲ್ಲ, ಅದಕ್ಕೆ ಸಿಗುವ ಸ್ವಲ್ಪ ಒರೆಸಿ ಕಾಯೆಲ್ಲ ಪ್ಯಾಕ್ ಮಾಡಿ ನಾಳೆ ಮಿಲ್ಲಿ ಹಾಕಿತ್ತು. ಆದರೆ ಅದೊಂದು ವೀಡಿಯೋ ಮಾಡಿ ಹಾಕ್ತೆ. ಹಂಗಾರೆ ಸಿಗುವ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೂ ಯಾವ ಥರದ್ದೆಲ್ಲ ವೀಡಿಯೋ ಮಾಡ್ಕೊಂಡು ನೀವು ಕಮೆಂಟ್ ಮಾಡಿ ಹೇಳಿ. ನಾನು ಕೈಲಾದಷ್ಟು ಮಾಡ್ತೆ. ಸಿಗುವ, ಬತ್ತೆ.